ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರು ಬದಲಾವಣೆ ಆಗ್ತಾ ಇದ್ದಾರೆ. ಧನುಸ್ಸು ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ರಾಶಿಯವರು ಏನೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಯಾವೆಲ್ಲ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧನುಸ್ಸು ರಾಶಿಯವರಿಗೆ 1/6/26ರಿಂದ 24/1/2027 ಗುರುಬಲ ಇರೋದಿಲ್ಲ. ಇಲ್ಲಿ ವಿಶೇಷವಾಗಿ 31/10/26ರಿಂದ ಗುರು ಸಿಂಹರಾಶಿಗೆ ಬರ್ತಾರೆ. ಅಲ್ಲಿಂದ 24/1/27 ಮಾತ್ರ ಗುರುಬಲ ಇರ್ತದೆ. ಈ ಗುರುಬಲ ಇಲ್ಲದೇ ಇರುವ ಕಾರಣ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರುಪೇರು ಉಂಟಾಗ್ತದೆ. ಯಾರಿಗಾದ್ರೂ ಹಣ ಕೊಟ್ಟರೆ ನಿಮ್ಮ ಟೈಮ್ಗೆ ಹಣ ಸಿಗಲ್ಲ, ಅಥವಾ ನಿಮಗೆ ಯಾರಾದರೂ ಹಣ ಕೊಡಬೇಕು ಅಂತ ಇದ್ರೂ ಸಹ ಕೊಡೋದಿಲ್ಲ, ನಿಮಗೂ ಸಹ ಕೊಡಲಿಕ್ಕೆ ಆಗೋದಿಲ್ಲ. ಮನೆ ಕಟ್ತಕ್ಕಂಥದ್ದು, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ. ಈ ಗುರುಬಲ ಇಲ್ಲದೇ ಇರುವ ಕಾರಣ ನೀವು ಗುರುವಾರಗಳಂದು ಅರಿಶಿಣದ ನೀರಿನಿಂದ ಸ್ನಾನ ಮಾಡಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ಮಂದಿರ, ವಿಷ್ಣುವಿನ ದೇವಸ್ಥಾನ, ದತ್ತಾತ್ರೇಯರ ಸಾನ್ನಿಧ್ಯ, ಕುಲಗುರು ಅವರ ಹತ್ತಿರ ಅಥವಾ ದಕ್ಷಿಣಾಮೂರ್ತಿ ದೇವಸ್ಥಾನಗಳಲ್ಲಿ, ವಿಷ್ಣುಮೂರ್ತಿ ದೇವಸ್ಥಾನಗಳಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ಹಳದಿ ಸಿಹಿ ತಿಂಡಿಯನ್ನು, ಜಿಲೇಬಿ, ಲಾಡು, ಮೈಸೂರು ಪಾಕ್ ಇತ್ಯಾದಿ ಹಳದಿ ತಿಂಡಿಯನ್ನು ನೈವೇದ್ಯಕ್ಕಿಟ್ಟು ಅದನ್ನು ಭಕ್ತಾದಿಗಳಿಗೆ ಬೇಕಾದ್ರೆ ಕೊಡ್ತಕ್ಕಂಥದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇಲ್ಲಿ ವಿಶೇಷವಾಗಿ ಈ ರಾಶಿಯವರು ಮಂತ್ರಾಲಯಕ್ಕೇನಾದರೂ ಹೋಗೋದಿದ್ರೆ ಆ ಕಡೆ ಮಂತ್ರಾಲಯದ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಮಂತ್ರಾಕ್ಷತೆ ಪ್ರಸಾದವನ್ನು ಕರವಸ್ತ್ರದಲ್ಲಿ ತೆಗೆದುಕೊಂಡು ಯಾವಾಗಲೂ ನಿಮ್ಮ ಜೊತೆ 10 ಕಾಳನ್ನು ಪರ್ಸಲ್ಲಿ ಅಥವಾ ಜೇಬಲ್ಲಿ ಇಟ್ಕೊಂಬೋದು ತುಂಬ ಉತ್ತಮ. ಹಾಗೆ ನಿಮ್ಮ ಮನೆಗಳಲ್ಲಿಯೂ ಸಹ ದೇವರ ಚಿತ್ರಪಟಗಳಿಗೆ ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ತುಂಬ ಶುಭ ಫಲಗಳು ಸಿಗ್ತದೆ. ಅಥವಾ ಶಿವ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವೀಕ್ಷಕರೇ, ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳು ಗಣಪತಿ ದೇವರು, ಸರಸ್ವತಿ ದೇವರು ಅಥವಾ ವಿಷ್ಣುವಿನ ಸಾನ್ನಿಧ್ಯಗಳಲ್ಲಿ ಪೂಜೆ ಮಾಡಿಸೋದು, ಅಥವಾ ಮನೆಯಲ್ಲೇ ಈ ದೇವರುಗಳಿಗೆ ಪೂಜೆ ಮಾಡಿ ಆಮೇಲೆ ಓದಲಿಕ್ಕೆ ಕೂತ್ಕೊತಕ್ಕಂಥದ್ದು ಉತ್ತಮ. ಗಣಪತಿ ದೇವರಿಗೆ ಗರಿಕೆ ಪತ್ರೆಗಳನ್ನು, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮ ಈ ಮಂತ್ರವನ್ನು 108 ಸಲ ಜಪಿಸಿ ಓದಲಿಕ್ಕೆ ಕೂತ್ಕೊಂಬೋದು ತುಂಬ ಉತ್ತಮ. ಓದುವುದು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿಗೆ ಕೂತ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಆದರೆ ಒಂದು 5 ನಿಮಿಷ ವಾಕ್ ಮಾಡಿ ಅನಂತರ ಓದಲಿಕ್ಕೆ ಕೂತ್ಕೊಂಡ್ರೆ ತುಂಬ ಉತ್ತಮ. ಇಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ಶನಿ ದೋಷದ ಪ್ರಭಾವ ಬೇರೆ ಇರೋದ್ರಿಂದ ಅವರು ತಪ್ಪದೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಕೆಲಸಗಳಲ್ಲಿ ಎಷ್ಟೊಂದು ಆಲಸ್ಯ ಬರ್ತದೆ ಅಂತಂದರೆ, ಯಾವಾಗ ನೋಡಿದರೂ ನಿದ್ದೆ ಅಥವಾ ಬೇಜವಾಬ್ದಾರಿತನ ಅಥವಾ ಆಸಕ್ತಿ ಇಲ್ಲದೇ ಇರೋ ರೀತಿಯಲ್ಲಿ ಕಂಡುಬರುವ ಕಾರಣದಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಪರಿಹಾರ ಮಾಡಿಕೊಳ್ಳಿ. ಹಾಗೆ ಆಂಜನೇಯನ ದೇವಸ್ಥಾನಗಳಲ್ಲಿಯೂ ಪೂಜೆ ಕೊಡೋದು ಬಹಳ ಉತ್ತಮ. ನಿಮ್ಮ ರಾಶ್ಯಾಧಿಪತಿ ಆದಂಥ ಗುರು ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಇದ್ದಂಥ ಒಂದು ಸಂದರ್ಭಗಳಲ್ಲಿ ಆಕಸ್ಮಿಕ ಹಣಕಾಸಿನ ಸಮಸ್ಯೆಗಳು ಎದುರಾಗ್ತವೆ. ಎಲ್ಲಿಯಾದರೂ ಸಾಲ ಮಾಡಿಕೊಂಡಿದ್ರೆ ಅಥವಾ ಇನ್ನಿತರೆ ಸಮಸ್ಯೆಗಳಲ್ಲಿ ಇದ್ದರೆ ತುಂಬ ಎಚ್ಚರಿಕೆಯಲ್ಲಿ ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳ ಕಡೆ ಗಮನ ಹರಿಸೋದು ಒಳ್ಳೆಯದು.
ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಯಾರೊಟ್ಟಿಗೂ ಶೂರಿಟಿ ನಿಲ್ಲೋದು, ಜಾಮೀನು ನಿಲ್ಲೋದು, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಗ್ರಿಮೆಂಟ್ ಮಾಡ್ಕೊತಕ್ಕಂಥದ್ದು ಸಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಈ ಪರಿಹಾರದ ಪ್ರಕ್ರಿಯೆಗಳನ್ನು ತಪ್ಪದೆ 21 ವಾರಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ. ವಿಶೇಷವಾಗಿ ನೀವು ಯಾವಾಗಲೂ ಅರಿಶಿಣದ ತಿಲಕವನ್ನು ಹಣೆಯಲ್ಲಿ ಅಥವಾ ಕುತ್ತಿಗೆಯಲ್ಲಿ ಧಾರಣ ಮಾಡ್ಕೊಂಬೋದು ತುಂಬ ಉತ್ತಮ. ನಿಮ್ಮ ಮನೆಯಲ್ಲಿ ಫ್ರೀಯಾಗಿದ್ದಾಗ ಬೇಕಾದರೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ದೇವಸ್ಥಾನಗಳಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ತುಂಬ ಉತ್ತಮ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.